ಇರುವುದು ಅಕಸ್ಮಾತ್ ಅವ್ರು ನೋಡಿದ್ರಂದ್ರ ನಿನ್ನ ಜೀವಂತ ಇಡಂಗಿಲ್ಲ, ಅವರು ನಿನ್ನ ಕೊಂದ ಬಿಡ್ತಾರ. ಅಂತ ಭಕ್ತರದಾರಪ್ಪ. ಅದಕ್ಕೆ ಅವ್ರು ಬಂದು ನಿನಗೆ ಏನಾರ ಬಡದಿಗಿಡದಾರು, ಏನಾರ ಅಂದಿಗಿಂದಾರು. ಅದಕ್ಕೆ ಈಗ ನೀವು ಹೋಗ, ಇನ್ನ ನಿನಗೆ ಬಡಿಯುವುದು ಏನಾದರೂ ಮನಸ್ಸಿನಾಗಿತ್ತಂದ್ರ, ನನ್ನ ಬಡಿಯುವುದು ಇನ್ನ ನಿನಗೆ ತೀರಿರ್ಲಿಲ್ಲ ಅಂದ್ರ ನಾಳೆ ಬಾ ಮತ್ತಾದ್ರ ರಾತ್ರಿ. ನೋಡ್ರಿ ಹೆಂಗ್ ಹೇಳ್ತಾರೆ ಸಿದ್ಧಾಡ್ರು, ನಾಳೆ ರಾತ್ರಿ ಬಂದು ಮತ್ತೆ ಬಡಿ ಆದ್ರ ಈಗ ನೀವು ಹೋಗು, ಯಾಕಂದ್ರೆ ಅವ್ರು ಬಂದು ನಿನ್ನ ಬಡಿತಾರಪ್ಪ ಮತ್ತ ಅಂತ ಅಂದಾಗ ಅನುಗುಣದ ಮಂದಿ ಸಪ್ಪಳು ಕೇಳಾಕೈತಂತ. ಇವು ಬರ್ತಾರೋ ಯಪ್ಪ ಅಂತ ಓಡಾಕತ್ತಿದಂತ ಹಂದ್ರಯ್ಯ. ಓಡುವಾಗ ಅದು ಕೆಟ್ಟ ಗಟ್ರೆ ರಟ್ಕೊಳಕಿ ಜಾಲಿ ಕಂಟಿ ಅಂತದ್ರೊಳಗೆ ಓಡುವಾಗ ಅವಸರದಾಗ ಚಪ್ಪಲ್ ಬಿಟ್ಟು ಹೋತಂತ. ಅದು ಸಿದ್ಧಾರ್ಢನ ಬಡ್ಯಾವ ಅಂದ್ರೆ ಚಪ್ಪಲ್ ಬಿಟ್ಟು ಆದಾಗ ಸಿದ್ಧಾರ್ಢರು ಕುಂತಿದ್ರು ನೋಡ್ರಿ. ಅವ್ರು ಏನು ಮಾಡಿದ್ರು ಅಂದ್ರೆ ಎಡ್ಡು ಚಪ್ಪಲ್ ಅವನು ಕೈಯಾಗ ಹಿಡ್ಕೊಂಡ, ಏ ತಮ್ಮ ಇಲ್ಲೆಲ್ಲ ಮುಳ್ಳದಾವು, ಆ ಮುಳ್ಳಾಗ ಹಂಗ ಹೋದಂದ್ರೆ ನಿನ್ನ ಅಂಗಾಲಾಗ ಮುಳ್ಳು ನಟ್ಟಿಗಿಟ್ಟಾವ, ಈ ಚಪ್ಪಲ್ ಹಾಕೊಂಡು ಹೋಗಂತ ಅವನು ಚಪ್ಪಲ್ ಕೈಯಾಗ ಹಿಡ್ಕೊಂಡು ಅವನ ಬೆನ್ನು ಓಡಾಕತ್ತಿದತ್ತು ನೋಡ್ರಿ ಸಿದ್ಧಾರ್ಢ. ಎಂತಾವ್ ಇರ್ಬೇಕು ಕರುಣಾವಂತ ಹೃದಯ. ಅದಕ್ಕೆ ಸದ್ಗುರುನಾಥ ಅಂತಾರ್ರಿ ಸಿದ್ಧಾರ್ಢಪ್ಪಗ. ಅವನು ಬೆನ್ನು ಓಡಿ ಹೋಗಾಕತ್ತಿದಂತ. ಯಪ್ಪ ಕಾಲನ ಹಾಕೊಂಡು ಹೋಗೋ, ಮುಳ್ಳು ನಟ್ ಬಡದಾನ್ರಿ ಆ ಮನಗಂಡ. ಅವ ಬೆಳಗನ ಬಡದಾನ. ಆದ್ರೆ ಸಿಟ್ಟಿಲ್ಲ ಸಿದ್ಧಾರ್ಢಗ. ಅದಕ್ಕೆ ನಾ ಆಗ ಹೇಳಿಲ್ಲ, ಕುಡಿಯೋ ಮಗನ ಮ್ಯಾಗೂ ಪ್ರೀತಿ ಇರ್ತಾಳ ತಾಯಿ, ದುಡಿಯೋ ಮಗನ ಮ್ಯಾಗೂ ಪ್ರೀತಿ ಇರ್ತಾಳ. ಹಂಗ ಸಿದ್ಧಾರ್ಢನ ಬಡಿಯವನ ಮ್ಯಾಲೂ ಪ್ರೀತಿ ಅದಾನ, ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ಟವನ ಮ್ಯಾಲೂ ಸಿದ್ಧಾರ್ಢ ಅಷ್ಟೇ ಪ್ರೀತಿ ಅದಾನ. ತೇರಿನಾಗ ಕುಂಡ್ರಿಸಿ ಸಿದ್ಧಾರ್ಢನ ತಲೆ ಮ್ಯಾಗ ಕಿರೀಟ ಇಟ್ಟು ತೇರು ಎಳೆದ ನಂತರ ಒಬ್ಬ ಭಕ್ತ ಬಂದು ಕೇಳಿದಂತ, ಯಪ್ಪ ಬಂಗಾರ ಕಿರೀಟ ಇಟ್ಟಿದ್ದುಕೊಂಡಿದ್ದಿಲ್ಲ ತಲೆ ಮ್ಯಾಲ, ಯಪ್ಪ ನಿನ್ನ ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ಟಿದ್ರಲ್ಲ ನಿನಗೆ ಹೆಂಗೆ ಅಕ್ಕಿತ್ತು ಅಂತ ಕೇಳಿದಾಗ ಸಿದ್ಧಾರ್ಢ ಅಂದ ನಾನು ಮಠದ ಕಟ್ಟಿಗೆ ಕೂತಾಗ ಒಬ್ಬ ಬೆಂಕಿ ಇಟ್ಟು ಹೋಗಿದ್ದಿಲ್ಲ ತಲೆ ಮ್ಯಾಲ, ಆಗ ಹೆಂಗೆ ಅಕ್ಕಿತ್ತಲ್ಲ ಈಗೂ ಹಂಗ ಆಕತ್ತಂದ ಸಿದ್ಧಾರ್ಢ. ತಲೆ ಮ್ಯಾಲ ಬೆಂಕಿ ಇಟ್ಟಿದ್ರಂತ ಸಿದ್ಧಾರ್ಢ. ಕಟ್ಟಿ ಮ್ಯಾಗ ಹೊರಗೆ ಬಂದು ಊಟ ಮಾಡಿ ಕುಂತಾಗ ಅವನು ಸುಟ್ಟು ಬಿಡ್ಬೇಕಂತ ತಿಳ್ಕೊಂಡು ಸಿದ್ಧಾರ್ಢ ತಲೆ ಮ್ಯಾಗ ಬೆಂಕಿ ಇಟ್ಟಿದ್ರಂತ. ಸಿದ್ಧಾರ್ಢಗೆ ಮತ್ತೊಬ್ಬ ಬಂದ ಅಂದ, ಬೆಂಕಿ ತಲೆ ಮೇಲೆ ಇಟ್ಟು ಹೋಗ್ಯಾರ, ಅದನ್ನು ತೆಗದಾರ ತೆಗಿಬೇಕಲ್ಲ ಓ ಮಾರಾಯ, ತಲೆ ಮ್ಯಾಗಿನ ತೆಗಿಬಾರ್ದನಂತಂದಾಗ ಸಿದ್ಧಾರ್ಢ ಅಂದ್ರಂತ, ನನ್ನ ತಲೆ ಸುಡ್ಲಿ, ನಾ ಸುಟ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಅವ ಇಟ್ಟಾನ. ಮತ್ತು ಅವನ ಮನಸ್ಸಿಗೆ ತೃಪ್ತಿ ಆಗ್ಬೇಕಾದ್ರೆ ಅದು ಇರ್ಬೇಕಲ್ವ ಯಪ್ಪ ತಲೆ ಮೇಲೆ. ಸಿದ್ಧಾರ್ಢ ಅಂದಂತ. ಮತ್ತು ತಲೆ ಮ್ಯಾಗಿನ ತೆಗತ್ನಿ ಅಂದ್ರೆ ಅವಂಗೆ ತೃಪ್ತಿ ಆಗಂಗಿಲ್ಲ ಅಂತ ಸಿದ್ಧಾರ್ಢ ಅಂದಂತ. ಆ ರೀತಿಯೊಳಗೆ ಸಿದ್ಧಾರ್ಢಗೆ ವಿಷ ಹಾಕ್ಯಾರ ಎಷ್ಟೋ ಮಂದಿ. ಸಿದ್ಧಾರ್ಢನ ಹಾಳು ಬಾವ್ಯಾಗ ನುಗ್ಸಾರ. ಸಿದ್ಧಾರ್ಢನ ಕೋಲ್ಯಾಗ 3 ದಿವಸ ಅನ್ನ ನೀರ ಇಲ್ದ ಕೋಲ್ಯಾಗ ಹಾಕಿ ಬಾಗಲು ಹಿಕ್ಕಿ ಬಿಟ್ಟಾರ ಸಿದ್ಧಾರ್ಢನ ಬೆಳಗನ ಇಂಥ ಆಟ ಇರ್ತೈತಲ್ಲ, ಆಟದಾಗ ಆಗಿನ ಕಾಲದಾಗ ಹಿಂಗೆ ಲೈಟ್ ಇದ್ದಿದ್ದಿಲ್ಲ, ಸಿದ್ಧಾರ್ಢನ ನಿಂದ್ರಿಸಿ ಗ್ಯಾಸ್ ಒರೆಸಿ ನಿಲ್ಲಿಸಾರ್ರಿ. ಬೆಳಗನ ಸಿದ್ಧಾರ್ಢ ಸುಮ್ಮನೆ ಹೊತ್ಕೊಂಡು ನಿಂದಿರ್ತಿದ್ದಂತ್ರಿ. ಅಂಥವ ಸದ್ಗುರುನಾಥ ಸಿದ್ಧಾರ್ಢ. ಜಗತ್ತಿನೊಳಗೆ ಬಹಳ ದೊಡ್ಡ ಸದ್ಗುರುನಾಥ ಅದನ್ನ ಸಿದ್ಧಾರ್ಢ. ಹಂಗ ಜಗತ್ತಿನೊಳಗೆ ಸದ್ಗುರುವಿನ ಕೃಪಾ ಪಡಿಬೇಕಂತ ಅದೇ ರೀತಿಯೊಳಗೆ ಆವತ್ತಿನ ಕಾಲದೊಳಗೆ ಹೆಂಗ ಸಿದ್ಧಾರ್ಢ ಇದ್ದಲ್ಲ, ಅದಕ್ಕಿಂತಲೂ ಮೊದಲು ಅಡವಿ ಸಿದ್ದೇಶ್ವರರು ಹಂಗ ಇದ್ರು. ಅವರು ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡ ತಪಸ್ವಿಗಳು ಅಡವಿ ಸಿದ್ದೇಶ್ವರರು. ಈ ಜಗತ್ತಿನಲ್ಲಿ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದಿವಲ್ಲ, ಬಹಳ ದೊಡ್ಡದು. ಈ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದೆರಡು ಕೆಲಸ ಯಾವತ್ತೂ ಅದರ ಬಗ್ಗೆ ಯೋಚನೆ ಮಾಡಬೇಕಂತ, ಚಿಂತನೆ ಮಾಡಬೇಕಂತ. ಆ ಎರಡು ಮಾತು ಯಾವುವು ಅಂತಂದ್ರೆ, ಒಂದು ಜನ್ಮದ ಸಾರ್ಥಕತೆ, ಇನ್ನೊಂದು ಬದುಕಿನ ಸಾರ್ಥಕತೆ. ಭೂಮಿಯ ಮೇಲೆ ನಾವು ಹುಟ್ಟಿ ಬಂದ ಬಳಿಕ ಆಯುಷ್ಯ ತೀರುವ ತನಕ ಬದುಕಬೇಕಲ್ಲ. ನಾವೆಲ್ಲ ನಮ್ಮ ಆಯುಷ್ಯ ತೀರುವ ತನಕ, ಯಾವಾಗ ತೀರ್ತದ ಯಾವಾಗ ಮುಗೀತದ ಹೇಳಲಿಕ್ಕೆ ಬರೋದಿಲ್ಲ, ಅಲ್ಲಿಯ ತನಕ ನಾವು ಬದುಕಬೇಕಲ್ಲ. ಭಗವಂತ ನಮಗೆ ಎಷ್ಟು ಆಯುಷ್ಯ ಕೊಟ್ಟ ಆಯುಷ್ಯವನ್ನ ಪೂರ್ತಿ ಮಾಡುವ ಪರ್ಯಂತರವಾಗಿ ಇಲ್ಲಿ ಬದುಕಬೇಕಲ್ಲ. ಆ ಬದುಕು ಹೆಂಗಿರ್ಬೇಕಂತಂದ್ರೆ ಸಾರ್ಥಕತೆ ಇರಬೇಕು, ಬದುಕಿನ ಸಾರ್ಥಕತೆ ಆಗಬೇಕು. ಅದಕ್ಕೆ ಮರಾಠಿಯೊಳಗೆ ಹೇಳಿದ್ರು ನೋಡ್ರಿ, ಬಹುತೇಕ ಸಮರ್ಥ ರಾಮದಾಸರು ಹೇಳಿರಬೇಕು, ಪಾರಮಾರ್ಥತೋ ರಾಜದಾರಿ, ಪಾರಮಾರ್ಥ ನಾಹಿತೋ ವಿಕಾರಿ. ನಿನ್ನ ಆಯುಷ್ಯ ಇರುವ ಪರ್ಯಂತರ ನೀ ಹೆಂಗ
ಬದುಕು ಅಂತಂದ್ರೆ ಭಗವಂತನ ನೆನಪಿನೊಳಗ ಬದುಕು. ಪರಮಾತ್ಮನ ವಿಸ್ಮೃತಿಯ ಬದುಕು ಅದು ಬದುಕಲ್ಲ. ತಾಯಿನ ಮರೆತು ತಂದಿನ ಮರೆತು ಬದುಕ್ಯಾನ ಕೋಟಿ ರೂಪಾಯಿ ಗಳಿಸ್ಯಾನಂದ್ರ ಅವಾಗ ಮನುಷ್ಯ ಅಂತೀರೇನು? 50 ಲಕ್ಷ ರೂಪಾಯಿ ಕಾರ್ ಗಡೆ ಅದ, 5 ಕೋಟಿ ರೂಪಾಯಿ ಮಣಿ ಅದ, 50 ಎಕರೆ ಹೊಲ ತಗೊಂಡಾನ, ಕಿಲೋ ಗಂಟ್ಲೆ ಬಂಗಾರ ಅದ, ದೊಡ್ಡ ಫ್ಯಾಕ್ಟ್ರಿ ಅದ. ಆದ್ರ ಅವನ್ ನೆನಪ ಇಲ್ಲ, ಅವನ್ ನೆನಪ ಇಲ್ಲ. ಅವನ ಜನ್ಮ ಎಂದಾದರೂ ಸಾರ್ಥಕತೆ ಆಗುತ್ತದೆ? ಅವನಿಗೆ ನಾವು ಮನುಷ್ಯ ಅಂತ ಅನ್ಲಿಕ್ಕೆ ಬರ್ತದೇನು? ಹೆಂಗ ಹಡದ ತಾಯಿನ ಮರೆತರ ಅವ ಮನುಷ್ಯ ಅಲ್ಲೋ, ಹಂಗ ಪರಮಾತ್ಮನನ್ನ ಯಾರ ಮರೆತು ಬದುಕ್ಯಾರಲ್ಲ ಅವರು ಮನುಷ್ಯರಲ್ಲ, ಅವ್ರ ಬದುಕಿದಂಗಲ್ಲ. ಬಸವಣ್ಣ ಹೇಳ್ದಂಗ ನಡೆವ ಹೆಣ, ನುಡಿವ ಹೆಣ, ಮಾತನಾಡುವ ಹೆಣ. ನಿಮ್ಮಲ್ಲಿ ಅದಾವನ್ರಿ ಅವು? ಅಡ್ಡಾಡ್ತಾವ್ರಿ ಹೆಣಗಳು. ಏನ್ರಿ ಸ್ವಾಮಿ, ಎಲ್ಲಿ ನಮ್ಮ ಇಲ್ಲದಾವನ್ ಇಂಗಳಿಗಾಗ ಮತ್ತೆ ಅಂದಿರಿ ನೀವು? ಇಲ್ಲ, ಇಂಗಳಿಗೆಗೂ ಇರ್ತಾವ, ಮುದೋಳ್ದಾಗೂ ಇರ್ತಾವ, ಎಲ್ಲ ಕಡೆ ಇರ್ತಾವ ಹೆಣನರಿ. ಮತ್ತವು ಅಡ್ಡಾಡ್ತಾವ, ನಿಮ್ ಕೂಡ ಬಂದು ನಿಮ್ ಮುಂದೆ ನಿಂತು ಮಾತಾಡ್ತಾವ, ಊಟ ಮಾಡ್ತಾವ, ನಿಮ್ಗೆ ಹೆಚ್ಚು ಹೋಳಿಗೆ ತಿಂತಾವ. ಏನ್ರಿ ಅವು ಹೆಣ? ಅವೆಂತ ಹೆಣ ರೀ ಸ್ವಾಮಿ ಅನ್ಬೇಕ. ನಮ್ಮ ದೃಷ್ಟಿಯೊಳಗೆ ಹೆಣ ಅಂತಂದ್ರೆ ಪ್ರಾಣ ಹೋಗಿ ಬಿದ್ದಿರ್ತದಲ್ಲ, ಅದು ಹೆಣ ಅಲ್ಲ. ಪ್ರಾಣ ಬದುಕಲಿಕ್ಕೆ ಜೀವ ಕೊಟ್ಟ ತಾಯಿ, ಪ್ರಾಣ ಇರಲಿಕ್ಕೆ ಇಲ್ಲಿ ಜಗತ್ತಿನೊಳಗೆ ಬದುಕಲಿಕ್ಕೆ ಅನ್ನ, ನೀರ, ಗಾಳಿ, ನೆಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ಮರೆತು ಯಾರು ಬದುಕ್ಯಾರಲ್ಲ ಅವೆಲ್ಲ ಹೆಣಗಳೇ, ಅವೆಲ್ಲ ಹೆಣನೇ. ಅವೇನ್ ಜೀವಂತಿದ್ರು ಸೊಮ್ಮ ಅಡ್ಡಾಡ್ದಂಗ ಅಟ್ಟೆ. ಮತ್ತ ನೀವು ನೋಡ್ರಿ, ನೀವು ಯಾರೇನ ಮನುಷ್ಯರು? ಯಾಕ್ರಿ ಸ್ವಾಮಿ ನಮಗ್ಯಾಕಂತೀರ? ಇಲ್ಲ, ನೇಮದ ರೀ. ಯಾರು ಭಗವಂತನ ವಿಸ್ಮೃತಿಯೊಳಗ ಬದುಕ್ಯಾರಲ್ಲ ಅವ್ರು ಬದುಕಿದಂಗಲ್ಲ, ಅವ್ರು ಬದುಕಿದಂಗಲ್ಲ. ದಿನದ 24 ತಾಸು ಎಂತಹ ನಾಮಸ್ಮರಣೆ ರೀ. ನಾಮಸ್ಮರಣೆಯೊಳಗಿರತಕ್ಕಂಥ ಸುಖ, ನಾಮಸ್ಮರಣೆಯೊಳಗಿರತಕ್ಕಂಥ ಶಾಂತಿ, ನಾಮಸ್ಮರಣೆಯೊಳಗಿರತಕ್ಕಂಥ ನೆಮ್ಮದಿ ಇನ್ಯಾವುದರೊಳಗೂ ಇಲ್ಲ. ನಿಮಗೊಂದು ಪ್ರಸಂಗ ಹೇಳ್ತೀನಿ ನಾನು. ಒಬ್ಬ ಹುಡುಗಿ ಕಾಲೇಜ್ ಓದತಕ್ಕಂಥ ಒಬ್ಬ ಹೆಣ್ಣು ಮಗಳು ಒಬ್ಬ ಹುಡುಗನಿಗಾಗಿ ವಿರಹ ವೇದನೆಯಲ್ಲಿ ಬದುಕ್ತಿರ್ತಾಳೆ. ಕಾಲೇಜ್ ಓದತಕ್ಕಂಥ ಒಬ್ಬ ಹುಡುಗಿ ತನ್ನ ಪ್ರಿಯಕರ, ತನ್ನ ಗೆಳೆಯ, ತನ್ನ ನಲ್ಲ ಎಲ್ಲೋ ಹೊರಗಡೆ ಅದಾನಂತ ತಿಳ್ಕೊಂಡ ಬೆಂಗಳೂರೊಳಗಿರ್ತಾನ, ಈಕಿ ಬೇರೆ ಊರಾಗಿರ್ತಾಳೆ, ಇನ್ನೂ ಲಗ್ನ ಆಗಿಲ್ಲ, ಮಣ್ಯನವ್ರಿಗೆ ಹೇಳಿಲ್ಲ, ತಾವಿಬ್ಬರ ಮಾತಾಡ್ತಿರ್ತಾರ. ಅಕಸ್ಮಾತ್ ಈ ಹುಡುಗಿ ಹಚ್ಚಿದ ಫೋನ್ ಅವ್ನು ಎತ್ತಲಿಲ್ಲ ಅಂದ್ರೆ ಏನಾಗ್ತದ ಗೊತ್ತದೇನು? ಅದು ಅಕ್ಕಿಗೆ ಗೊತ್ತಾ, ದೇವರಿಗೆ ಗೊತ್ತಾ? ಎಷ್ಟು ವಿರಹ ವೇದನೆಯಿಂದ ಬದುಕ್ತಾಳಂತಂದ್ರ ಯಾವಾಗ ಫೋನ್ಯಾಗ ಮಾತಾಡ್ತಾನೆ, ಯಾವಾಗ ಕಾಣ್ತಾನ, ಯಾವಾಗ ನೋಡ್ತೀನಿ, ಯಾವಾಗ ಭೇಟಿ ಆಗ್ತಾನಂತ ಕ್ಷಣ, ಒಂದು ನಿಮಿಷ, ಒಂದು ಯುಗ ಪಾಸ್ ಮಾಡಿದಂಗ ಮಾಡ್ತಾಳ ಆ ಹುಡುಗಿ. ಹೆಂಗದ ನೋಡ್ರಿ, ಇದರಂಗಾಗಬೇಕು ಪರಮಾತ್ಮನ ಧ್ಯಾನ. ಹೆಂಗ ನಾವು ವಿಷಯಗಳ ಚಿಂತನೆಯನ್ನು ಮಾಡ್ತೀವಲ್ಲ, ಗಂಡನ ಸಲುವಾಗಿ, ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ, ಆಸ್ತಿ ಅಂತಸ್ತಿನ ಸಲುವಾಗಿ ರಾತ್ರಿ ಹಗಲಿ ಹೆಂಗ ಚಿಂತನೆ ಮಾಡ್ತೀವಲ್ಲ, ಅದರ 10 ಪಟ್ಟು ಚಿಂತನೆಯನ್ನ ಮಾಡಿದಾಗ ಏನಾದರೂ ಭೇಟಿ ಆಗಬಹುದು ಪರಮಾತ್ಮ. ಸುಮ್ಮ ನಾಟಕ ಮಾಡ್ಕೋತ ಶಿವ ಅಂದ್ರೆ ಎಂದರೆ ಭೇಟಿ ಆಗ್ತಾನೆ ಏನ್ರಿ? ಹೆಣ ತಗೊಂಡು ಹೋಗುವ ಮುಂದೆ ಶಿವ ಹತ್ತಿರ್ತಾರ ನೋಡಿರ್ಬೇಕಾರ. ಹೆಣ ತಗೊಂಡು ಹೋಗುವಾಗ ಶಿವ ಹತ್ತಿರ್ತಾರ, ಆಗಂಗಿಲ್ಲ. ಹೆಂಗ ನಾಮಸ್ಮರಣೆ ಅಂತಂದ್ರ ಅದಕ್ಕೆ ಬರೀತಾರೆ, ಶರಣರು ಬರೆದಿರಬೇಕು, ಭಕ್ತನಾಗಬೇಕು ಭವವ ಹರಿದು, ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆದು. ಎಲ್ಲ ಮರಿಬೇಕ್ರಿ. ದೇವ್ರ ಬೆಟ್ಟ ಆಗ್ಬೇಕಾದ್ರ ಸುಮ್ಮನೆ ಆಗತ್ತದ? ಎಲ್ಲ ಮರಿಬೇಕು. ಗಂಡಗೆ ಮರಿಬೇಕು, ಹೆಂಡತಿಗೆ ಮರಿಬೇಕು, ಮಕ್ಕಳಿಗೆ ಮರಿಬೇಕು, ಹೊಲ ಮಣಿ ರೊಕ್ಕ ರೂಪಾಯಿ ಎಲ್ಲ ಮರೆತು ಎಲ್ಲ ತಲೆಂದ ತೆಗೆದ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ದಿನದ 24 ತಾಸು ಅವನ ಚಿಂತನೆ, ಅವನ ಧ್ಯಾನ.
ಮಾಡಬೇಕು. ಅಂದಾಗ ನಮ್ಮ ಹೃದಯ ಪರಿಪಕ್ವ ಆಯಿತು ಅಂದ್ರೆ ಭಗವಂತ ಪ್ರಾಪ್ತಿಯಾಗಬಹುದು. ನಿಮಗೊಂದು ಪ್ರಸಂಗ ಹೇಳ್ತೀನಿ ನಾನು. ರಾಧೆ ಕೃಷ್ಣನನ್ನ ಪ್ರೀತಿಸ್ತಿದ್ಲು. ರಾಧಾ ಕೃಷ್ಣ ಅಂತಂದ್ರೆ ಬಹಳ ಪ್ರೀತಿ ರಾಧೆಗೆ. ಏನೂ ಬೇಡ, ಊಟ ಬೇಡ, ನಿದ್ದೆ ಬೇಡ, ನೀರಡಿಕೆ ಇಲ್ಲ, ಏನು ಬೇಡ, ಕೃಷ್ಣ ಭೇಟಿ ಆದ್ರೆ ಸಾಕು. ನೋಡ್ರಿ, ಕೃಷ್ಣ ಭೇಟಿ ಆಗಲಿಲ್ಲ ಅಂದ್ರ ಆಕೆಗೆ ಎಷ್ಟು ತಾಪ ಆಗುತ್ತಿತ್ತು ಅಂತಂದ್ರ ಆ ತಾಪವನ್ನು ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ತಾಪ ಆಗ್ತಿತ್ತು. ದಿನದ 24 ತಾಸು ಕೃಷ್ಣನ ನಾಮಸ್ಮರಣೆ, ಯಾವತ್ತು ನಾಮಸ್ಮರಣೆ. ಪರಮಾತ್ಮ, ಪಾಂಡುರಂಗ, ಕೃಷ್ಣ, ಮುಕುಂದ, ಮುರಾರಿ ನೆನೆಸ್ತಿದ್ಲು. ನೀವು ನೆನೆಸ್ಬೇಕ್ರಿ. ಏನಾಗ್ಯದ? ಹಲ್ಲು ಅದಾವಿಲ್ಲವ? ಯಾಕ್ರಿ ಸ್ವಾಮಿ ನೆನ್ಸಕ್ಕೇನು ಹಲ್ಲು ಬೇಕೇನು? ಹಲ್ಲು ಇದ್ದರನ ಶಬ್ದ ಚಂದ ಬರ್ತಾವ್ರಿ. ಹಲ್ಲು ಇರ್ಲಿಲ್ಲ ಅಂದ್ರೆ ಶಬ್ದ ಜೋಡಣೆ ಚಂದ ಬರಂಗಿಲ್ಲ. ಅಮ್ಮೆಮ್ಮೆಮ್ಮೆಮ್ಮೆ ಮಾಡೋದಕ್ಕತ್ ಮತ್ತೇನದ? ಬೇಕಾದ್ರೆ ಹಲ್ಲು ಇಲ್ಲದವ್ರು ಥ ಅಂದ್ರೆ ನೋಡೋನು, ಥ ಅಂದ್ರ ನೋಡ್ರಿ. ಅಲ್ಲೇ ಕುತ್ತಲ್ಲಿ ಒಂದಿಟ್ಟು ಅನ್ರಿ, ಥ ಅನ್ರಿ, ಥ. ನಾಲಿಗೆ ಹಲ್ಲಿಗೆ ಹತ್ತಿದ್ರ ತ ಉತ್ಪತ್ತಿ ಆಗ್ತದ ಅಕ್ಷರ, ಇಲ್ಲ ಅಂದ್ರೆ ಉತ್ಪತ್ತಿ ಆಗಂಗಿಲ್ಲ. ಹಲ್ಲಿಗೆ ಹಚ್ಚಲಾರದ ನಾಲಿಗೆ, ನಾಲಿಗೆ ಹಲ್ಲಿಗೆ ಹಚ್ಚಲಾರದ ತ ಅಂದ್ರಿ ನೋಡ್ನು, ತ ಥ ಥ ದ ಧ ನ ಹಲ್ಲಿಗೆ ಹತ್ತಬೇಕವು. ಹಲ್ಲಿಗೆ ಹತ್ತಲಾರ್ದ ತತ್ತನ್ನ ಅನ್ನಕ ಬರಂಗಿಲ್ಲ. ಅದಕ್ಕ ಆ ಸಾಲಿಗೆ ದಂತವ್ಯ ಅಂತ ಕರೀತಾರ ಅವಕ್ಕ. ತತ್ತದನ್ನ ದಂತವ್ಯ. ಪಪ ಬಬ್ಬಮ್ಮ ತುಟಿ ಕೂಡಿಸಲಾರ್ದ ಪಪ ಬಬ್ಬಮ್ಮ ಅಂದ್ರಿ ನೋಡುನು. ಹಂಗ್ರಿ ಸ್ವಾಮಿ? ಪ ಅನ್ಬೇಕಾದ್ರೆ ತುಟಿ ಕೂಡಬೇಕು. ಅವು ಓಷ್ಟವ್ಯ, ದಂತವ್ಯ, ಓಷ್ಟವ್ಯ, ತಾಲವ್ಯ, ಇವು ವ್ಯಾಕರಣದೊಳಗೆ ಬರ್ತಾವ. ಮೂರ್ಧನಿ ಅಂತ. ಈ ಉತ್ತರ ಬ್ಯಾಡ್ ನಮಗೆ ಸುದ್ದಿ. ಥ ಅನ್ಬೇಕಾದ್ರ ಹಲ್ಲಿಗೆ ಹತ್ತಿದಾಗ ಥ ಉತ್ಪತ್ತಿ ಆಗ್ತದ. ಹಂಗ ಭಗವಂತನ ನಾಮಸ್ಮರಣೆ ಮಾಡುವಾಗ ಒಂದು ಇಟು ಹೆಚ್ಚು ಕಡಿಮೆ ಆಗಬಾರ್ದು. ಹಲ್ಲಿದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ರಿ, ಧ್ವನಿ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ರಿ, ಕಣ್ಣಿದ್ದಾಗ ಪರಮಾತ್ಮನ ಮೂರ್ತಿಯನ್ನ ನೋಡ್ರಿ, ಕಿವಿ ಇದ್ದಾಗ ಭಗವಂತನ ನಾಮಸ್ಮರಣೆಯನ್ನು ಕೇಳ್ರಿ. ಅವೆಲ್ಲ ಆದ್ಮೇಲೆ ಅನ್ಕೋತ್ಕೊಂಡ್ರದಾಕಂತ ಮತ್ತೇನು? ಯಾರು ಅದರಿಂದ ಕೇಳಂಗಿಲ್ಲ ಬಿಡಂಗಿಲ್ಲ. ಯಾರು ಮುಗಿತದ ರೀ ಕತ್ತಿ. ಅದಕ್ಕೆ ಶರಣರು ಹೇಳಲ್ಲ, ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಅಣ್ಣರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆನಸ್ರಿವ, ನೆನಸ್ರಿ ಪರಮಾತ್ಮನನ್ನ. ಮ್ಯಾಲ್ ನೋಡ್ಬೇಡ್ರಿ, ಇಲ್ಲಿ ನೆನಸ್ರಿ ನನ್ನ. ಅದು ತಾನೇ ಮಾಡ್ಕೊಂಡು ಹೋಗ್ತದ. ಅದು ನೀವು ಬರ್ತೀರ ಅದ್ರಾಗ. ನಮಗೆ ನೋಡ್ರಿ, ನೀವು ಅಂತಿರ್ಬೇಕು. ನಿನ್ನ ನೋಡಕತ್ತ 11 ದಿವಸ ಆಯ್ತಳ ಸ್ವಾಮಿ. ಹಂಗೆ ನೀ ಹೇಳ್ಕೊತ ಕೊಂಡ್ರವ, ನಮಗರ ಸಾಕಾಗ್ಯದ. ಯಾಕ್ರಿ ಅವ ಭಗವಂತನ ನಿಮ್ಗೊಂದು ಟೈಮ್ ಹೇಳಿನಲ್ರಿ ನಾನು ನಾಮಸ್ಮರಣೆ ಮಾಡುವಂತ, ದೇವ್ರಿಗೆ ನೆನಸಂತ ಹೇಳಿದ್ನೇ ಇಲ್ರಿ ಮಣ್ಣಿ. ಯಾವ ಟೈಮ್ ಹೇಳಿ ನೆನಪರ ಐತನ್ ಟೈಮ್? ಅದು ನೆನಪದ ರೀ, ನೆನಪರ ಐತ ಇಲ್ಲ? ಯಾರು